ಜಪಾನ್ ನೀನು ಈ ಥರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ, ಇದನ್ನು ಕತೆ ಮಾಡುವಂತ ನನಗೊಂದು ಕಾನ್ಸೆಪ್ಟ್ ಹೇಳಿದೆ. ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಐ ಥ್ಯಾಂಕ್ ಮೈ ಬಾದ್ಶಾ ಫಾರ್ ಸಪೋರ್ಟ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆಯಂತೆ ಬಾ ಬೆಳಕಂತೆ ಬಾ, ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು. ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ. ಅದನ್ನು ಡೌನ್ ದ ಲೈನ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಶ್ರೀಧರ್ ಅವರು, ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಗೆಟ್ಟಿಯವರು ಎಲ್ಲರನ್ನೂ ಕರೀತಾ ದ ಸ್ಪೆಕ್ಟಾಕ್ಯುಲರ್ ಪಾಯಿಂಟ್ 2 ಈಸ್ ಈ ಸಿನಿಮಾದ ಹಾಡುಗಳು. ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್. ನಾನು ಶ್ರೀಧರ್ ಅವರು ಸರಿಸುಮಾರು 5-6 ಈ ವರ್ಷಗಳು ಅಟೆಂಪ್ಟ್ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡುಕೋಕ್ಕಾಗದೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅನ್ನೋ ಟೈಟ್ಲ್ ಇಟ್ಕೊಳ್ಳೋದೇ ಬೇಡ, ಅದು ತುಂಬ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ. ಆ ಕಾಲದ ಮಧ್ಯೆ 2023 ವಾಸ್ ವಂಡರ್ಫುಲ್. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಹೀರೋ ಯಶ್ ವಿಲ್ ಗೋ ಹೆಡ್ ಅಂತ ಆಯಿತು. ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಈ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಟೈಟಲ್, ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ವಂಡರ್ಫುಲ್ ಮ್ಯಾನ್ ಹೂ ಗ್ಯಾವ್ ಮಿ ದ ಫಸ್ಟ್ ಸಾಂಗ್, ದಟ್ ಇಸ್ ದಿಸ್ ಟ್ಯೂನ್. ವಿ ಶ್ರೀಧರ್ ಅವರು ಅಂತ ಕಂಪೋಸ್ ಮಾಡಿದ್ದೆ ನಾನೇ. ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು. ಸೊ ನಾವು ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ. ನಾನು ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್. ಪ್ಲೀಸ್ ಯು ಓವರ್ ಟು ದಿ ಸಾಂಗ್. ಜೊತೆಲೇ ಇದ್ದೀರಾ, ಜೊತೆಲಿ ಇರ್ತೀರಾ, ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ. ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡು ಚಕ್ರವರ್ತಿ ಸಹಾಯ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ವಿಚಾರಗಳನ್ನ, ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾಟ್ಗಳು ತಗೊಂಡಿದೆ ಸತೀಶ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ ಅಂತ ಮಾತಾಡ್ಬಿಡ್ತಾರೆ. ಹೆಲಿಕ್ಯಾಮು ಆ ಕೆಲಸ ನಾವು ಹೇಳಬೇಕು. ಆ ಶಾರ್ಟ್ಸ್ ಎಲ್ಲ ತಗೊಂಡಿರೋದು ಸತೀಶ್ ಆ್ಯಂಡ್ ಸಂತೋಷ್ ಮತ್ತು ಇನ್ನೊಬ್ರು ಮಾಡಿದ್ರಲ್ಲ, ಇಬ್ಬರೇನಾ? ಇಬ್ಬರು ಅದ್ಭುತವಾದ ಕೆಲಸ ಮಾಡಿದರೆ. ನಮ್ಮ ಶ್ರೀನಿವಾಸ್ ಎಡಿಟರು, ಆ್ಯಂಟನಿ ಮೇಯ್ನ್ ಎಡಿಟರು, ಇನ್ನು ಉಳಿದಂತೆ ನಮಗೆ ಅನ್ನ ಹಾಕಿದ ಮಾದೇವಣ್ಣ, ಟ್ರಾಕು ಟ್ರಾಲಿ ತಳ್ಳಿದ ಕಟ್ಟೆ, ಇವತ್ತು ಅವನೇ ಊಟ ಹಾಕೋದು ನಮಗೆ. ಹಾಗೆ ಕಿಶನ್, ಅಮೂಲ್ಯ, ಕುಮಾರ, ರಾಜು, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಹೇಳಿದ್ದು ಡಿಜಿಟಲ್ ಸ್ಟುಡಿಯೋ ಅಂದ್ರೆ ಹೆಸರಲ್ಲಿ ಉಪೇಂದ್ರನೇ ಹೇಳ್ಬಿಟ್ರಲ್ಲ ಅವತ್ತು. ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನು ಫಸ್ಟು ಜನಗಳ ಮುಂದೆ ತಗೊಂಡು ಹೋಗಿ ನಿಲ್ಲಿಸೋರು ನೀವು, ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು. ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಇರಲಿ. ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕೈಲಿದೆ. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯ ಮಾತಾಡ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಇನ್ನು ಒನ್ಸ್ ಅಗೇನ್ ಈ ಹಾಡನ್ನು ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದ್ಸರಿ ಪ್ಲೇ ಮಾಡ್ತಾ ಇದ್ದೀನಿ. ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿಯೋ ಅಂತ ಹೇಳಿ ಮತ್ತೆ ವಿಲ್ ಮೀಟ್ ಇನ್ ಥಿಯೇಟರ್ಸ್. ಟ್ರೈಲರ್ ರಿಲೀಸ್ ಮಾಡಬೇಡ, ಸಿನಿಮಾ ರಿಲೀಸ್, ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ, ದಟ್ ವಿ ಆರ್ ಪ್ಲಾನಿಂಗ್. ಅಲ್ಲೂ ಕೂಡ ಸಾಂಗನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್. ಹಾಡುಗಳೇ ಟ್ರೈಲರ್, ಸಿನಿಮಾಗೆ ಹಾಡುಗಳೇ ಟ್ರೈಲರ್. ಸೊ ಹಾಗಾಗಿ ನಾಗಶೇಖರ್ ಅವ್ರ ತಾಕತ್ ಏನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮಾ ಪ್ರೇಮಿಗಳಿಗೂ ಗೊತ್ತಿದೆ. ಅವ್ರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು. ಅವರ ಸಂಭಾಷಣೆ, ಇನ್ನು ಸಂಭಾಷಣೆಗಾರರು ಬೇರೆಯವರು ಇರ್ತಾರೆ, ಆದರೂ ಗೆಳೆಯಂದೊಂದು ಹೇಳಿದ್ರಲ್ಲ ಜಾದೂಗಾರ,
ಆ ಕೆಲಸ ಮಾಡೇ ಮಾಡಿರ್ತಾರೆ ಅವರು. ಚೆನ್ನಾಗಿದೆ, ಇಟ್ಸ್ ವಂಡರ್ಫುಲ್, ಯು ವಿಲ್ ಲವ್ ಇಟ್. ಆ್ಯಂಡ್ ಮಹೇಶ್, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನು ಸ್ಟೇಜ್ ಮೇಲೆ ಕರೆಯೋಕ್ಕಾಗಲಿಕ್ಕೆ ಮಕ್ಕಳು ಇಲ್ಲ, ಮಕ್ಕಳು ತೊಂದರೆ ಕೊಡ್ತಾರೆ, ಮಕ್ಕಳು ಎತ್ಕೊಂಡು ಕೂತಿದ್ದಾರೆ. ಮಗು ಇಟ್ಟು ಬಾರ. ಥ್ಯಾಂಕ್ ಯು ಸೋ ಮಚ್. ಸೊ